ಪ್ರಶ್ನೆ ಸಂಖ್ಯೆ 1, ಕೃಷ್ಣಾ ನದಿ ಹರಿಯುವಂಥ ರಾಜ್ಯಗಳು ಯಾವುವು? ಸೊ ಮೊದಲನೇ ಪ್ರಶ್ನೆ, ಕೃಷ್ಣಾ ನದಿ ಹರಿತಕ್ಕಂಥ ರಾಜ್ಯಗಳು. ಆಪ್ಷನ್ಗಳನ್ನು ನೀವು ಇಲ್ಲಿ ನೋಡ್ಬೋದು. ಸರಿಯಾದಂಥ ಉತ್ತರ, ಕೃಷ್ಣಾ ನದಿ ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಉಗಮ ಆಗುತ್ತೆ, ಕರ್ನಾಟಕದ ಮೂಲಕ ಹರಿಯುತ್ತದೆ, ಕರ್ನಾಟಕದ ಮೂಲಕ ಹರಿದು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಮೂಲಕ ಸಾಗಿ ಇದೊಂದು ಮುಂದಕ್ಕೆ ಇದು ತಲುಪುತ್ತೆ. ಸೊ ಕೃಷ್ಣಾ ನದಿ ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಉಗಮವಾಗಿ ಕರ್ನಾಟಕದ ಮೂಲಕ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶವನ್ನು ತಲುಪುತ್ತೆ. ಹಾಗಾಗಿ ಆಪ್ಷನ್ 3 ಸರಿಯಾದಂಥ ಉತ್ತರ. ಕೃಷ್ಣಾ ನದಿಗೆ ಸಂಬಂಧಪಟ್ಟಂಗೆ ಹಲವಾರು ಸಲ ಅದರ ಉಪನದಿಗಳನ್ನು ಕೇಳಿದ್ದಾರೆ. ಉಪನದಿಗಳು, ಪ್ರಮುಖವಾದ ಉಪನದಿಗಳು ಅಂದರೆ ತುಂಗಭದ್ರಾ, ಘಟಪ್ರಭಾ, ಮಲಪ್ರಭಾ, ಭೀಮಾ. ಈ 4ನ್ನು ನೀವು ನೆನಪಲ್ಲಿಟ್ಕೊಳ್ಳಿ, ಪರೀಕ್ಷೆಗೆ ತುಂಬ ಅನುಕೂಲ ಆಗುತ್ತೆ. ಕೃಷ್ಣಾ ನದಿಯ 4 ಪ್ರಮುಖವಾದ ಉಪನದಿಗಳು ತುಂಗಭದ್ರಾ, ಘಟಪ್ರಭಾ, ಮಲಪ್ರಭಾ, ಭೀಮಾ ನದಿ. ಬೆಳಕು ಈ ಕೆಳಗಿನ ಯಾವ ಮಾಧ್ಯಮದಲ್ಲಿ ಅತಿ ವೇಗವಾಗಿ ಚಲಿಸುತ್ತದೆ? ಗಾಜು, ವಜ್ರ, ನೀರು, ಗಾಳಿ. ಸರಿಯಾದಂಥ ಉತ್ತರ ಆಪ್ಷನ್ 4 ಗಾಳಿ. ಗಾಳಿಯಲ್ಲಿ ಬೆಳಕು ಅತ್ಯಂತ ವೇಗವಾಗಿ ಚಲಿಸುತ್ತದೆ. ಸಾಂದ್ರತೆ ಹೆಚ್ಚಾದಂತೆ ಬೆಳಕಿನ ವೇಗವು ಕಡಿಮೆಯಾಗುತ್ತಾ ಸಾಗುತ್ತದೆ. ನಿರ್ವಾತದಲ್ಲಿ ಬೆಳಕಿನ ವೇಗ ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ಇರುತ್ತೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 4 ಗಾಳಿಯ ಮಾಧ್ಯಮದಲ್ಲಿ ಬೆಳಕು ಅತಿ ವೇಗವಾಗಿ ಚಲಿಸುತ್ತದೆ. ಈ ಕೆಳಗಿನವುಗಳಲ್ಲಿ ಯಾವುದು ದ್ರಾವಿಡ ಭಾಷೆಯಲ್ಲ? ಆಪ್ಷನ್ಗಳನ್ನು ನೀವು ನೋಡ್ಕೋಬಹುದು. ಕನ್ನಡ, ಮರಾಠಿ, ತೆಲುಗು, ತಮಿಳು. ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 2 ಮರಾಠಿ. ದ್ರಾವಿಡ ಭಾಷೆಗಳು ಅಂದರೆ ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ತುಳು ಇಷ್ಟು ಕೂಡ ದ್ರಾವಿಡ ಭಾಷೆಗಳು. ಇಲ್ಲಿ ಕೊಟ್ಟಿರೋ ಆಪ್ಷನ್ಗಳಲ್ಲಿ ಮರಾಠಿ ಭಾಷೆಯನ್ನು ಹೊರತುಪಡಿಸಿ ಉಳಿದ 3 ಕೂಡ ದ್ರಾವಿಡ ಭಾಷೆಗಳಾಗಿವೆ. ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂಥ ಮೊದಲ ಸಂಗೀತಗಾರರು ಯಾರು? ಬಾಲಮುರಳಿ ಕೃಷ್ಣ, MS ಸುಬ್ಬಲಕ್ಷ್ಮಿ, ಭೀಮಸೇನ್ ಜೋಶಿ, ಅಜ್ವಾದ್ ಖಾನ್. ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 2 MS ಸುಬ್ಬಲಕ್ಷ್ಮಿ ಅವರಿಗೆ ಭಾರತ ರತ್ನ ಪುರಸ್ಕಾರವನ್ನು ನೀಡಲಾಗಿದೆ 1998ನೇ ಇಸ್ವಿಯಲ್ಲಿ. ಸೊ ಈ ಪುರಸ್ಕಾರವನ್ನು ಪಡೆದುಕೊಂಡಂತಹ ಮೊಟ್ಟ ಮೊದಲ ಸಂಗೀತಗಾರರು MS ಸುಬ್ಬಲಕ್ಷ್ಮಿ ಅವರು. ಇನ್ನು ಇವರನ್ನು ಹೊರತುಪಡಿಸಿ ಭೀಮಸೇನ್ ಜೋಶಿ ಅವರಿಗೆ 2008ನೇ ಇಸ್ವಿಯಲ್ಲಿ ಭಾರತ ರತ್ನವನ್ನು ನೀಡಲಾಗಿದೆ. ಇನ್ನು ಇಲ್ಲಿರೋ ಆಪ್ಷನ್ಗಳಲ್ಲಿ ಇವರಿಬ್ಬರು ತುಂಬ ಇಂಪಾರ್ಟೆಂಟ್, ಯಾಕಂದರೆ ಇವ್ರ ಬಗ್ಗೆ ಆಲ್ರೆಡಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇನ್ನು ಭಾರತ ರತ್ನ ಪಡೆದಂಥ ಮೊದಲ ಮಹಿಳೆ ಯಾರಪ್ಪ ಅಂತ ಏನಾದರೂ ಪ್ರಶ್ನೆ ಕೇಳಿದ್ರೆ ಅದು ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ಇಂದಿರಾ ಗಾಂಧಿಯವರು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂಥ ಮೊಟ್ಟ ಮೊದಲ ಮಹಿಳೆ. 1971ರಲ್ಲಿ ಅವರು ಈ ಒಂದು ಪುರಸ್ಕಾರವನ್ನು ಪಡ್ಕೊಂಡಿದ್ರು. ಇಷ್ಟು ನಿಮಗೆ ಗೊತ್ತಿರಲಿ. ಏಷ್ಯಾದ ಬೆಳಕು ಎಂದು ಯಾರನ್ನು ಕರೆಯಲಾಗುತ್ತದೆ? ಮಹಾವೀರ, ಬುದ್ಧ, ಗಾಂಧೀಜಿ, ನೆಲ್ಸನ್ ಮಂಡೇಲಾ. 4 ಆಪ್ಷನ್ಗಳಿದೆ. ಏಷ್ಯಾದ ಬೆಳಕು ಎಂದು ಕೆಳಗಿನ ಯಾರನ್ನು ಕರೆಯಲಾಗುತ್ತದೆ? ಸರಿಯಾದಂಥ ಉತ್ತರ ಆಪ್ಷನ್ 2 ಬುದ್ಧ, ಗೌತಮ ಬುದ್ಧ. ಗೌತಮ ಬುದ್ಧನನ್ನು ಏಷ್ಯಾದ ಬೆಳಕು ಅಂತ ಕರೀತಾರೆ. ಸೊ ಈ ರೀತಿ ಅವರಿಗೆ ಹೆಸರನ್ನು ಕೊಟ್ಟಂಥವರು ಯಾರು ಅಂತ, ಜೊತೆಗೆ ಬುದ್ಧ ಅವರ ಬಗ್ಗೆ ಡೀಟೇಲ್ ಆಗಿ ನಾನು ರೀಸೆಂಟ್ ಆದಂಥ ಟಾಪ್ 10 ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ. ಸಂಪೂರ್ಣವಾಗಿ ಅದನ್ನು ಹೋಗಿ ನೋಡಿ. ಗೌತಮ ಬುದ್ಧ ಅವರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಅದರಲ್ಲಿ ನಿಮಗೆ ಸಿಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಶಂಕರಾಚಾರ್ಯರು ಪ್ರತಿಪಾದಿಸಿದಂಥ ಸಿದ್ಧಾಂತ ಯಾವುದು? ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಶಕ್ತಿ ವಿಶಿಷ್ಟಾದ್ವೈತ. ಸೊ ಹಲವಾರು ಬಾರಿ ಪರೀಕ್ಷೆಗಳಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಶಂಕರಾಚಾರ್ಯರು ಪ್ರತಿಪಾದಿಸಿದಂಥ ಸಿದ್ಧಾಂತ ಅದ್ವೈತ ಸಿದ್ಧಾಂತ. ಅದೇ ರೀತಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದಂಥವರು ಮಧ್ವಾಚಾರ್ಯರು. ಅದೇ ರೀತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದಂಥವರು ರಾಮಾನುಜಾಚಾರ್ಯರು. ಅದೇ ರೀತಿ ನಮ್ಮ ಬಸವಣ್ಣನವರು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದರು. ಸೊ ಇವು 4ರಲ್ಲಿ ಒಂದು ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ಎಕ್ಸಾಮ್ಸಲ್ಲಿ ರಿಪೀಟ್ ಆಗಿ ಬರ್ತಾ ಇದೆ. ಭಾರತದಲ್ಲಿ ಕ್ಷಿಪಣಿಗಳ ಪರೀಕ್ಷಣಾ ಕೇಂದ್ರ ಇರುವುದು ಕೆಳಗಿನ ಯಾವ ಸ್ಥಳದಲ್ಲಿ? ಮುಂದಿನ ಪ್ರಶ್ನೆ. ಚಾಂಡಿಪುರ, ಅಮೃತಸರ, ಬೆಂಗಳೂರು, ಜೈಪುರ. ಇವು 4ರಲ್ಲಿ ಭಾರತದಲ್ಲಿ ಎಲ್ಲಿ ಕ್ಷಿಪಣಿಗಳ ಪರೀಕ್ಷಣಾ ಕೇಂದ್ರ ಕಂಡುಬರ್ತದೆ ಅಂತ ಪ್ರಶ್ನೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 1 ಚಾಂಡಿಪುರ. ಇದು ಕಂಡುಬರ್ತಕ್ಕಂಥದ್ದು ಒರಿಸ್ಸಾ ರಾಜ್ಯದಲ್ಲಿ. ಒರಿಸ್ಸಾ ರಾಜ್ಯದ ಚಾಂಡಿಪುರ ಬಳಿಯ ಬಾಲಸೋರ್ ನಲ್ಲಿ DRDOದ ಕ್ಷಿಪಣಿಗಳ ಒಂದು ಪರೀಕ್ಷಣಾ ಕೇಂದ್ರವಿದೆ. DRDO ಅಂದರೆ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತ ಕರಿತೀವಿ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂತ ಕನ್ನಡದಲ್ಲಿ. ಭಾಳಷ್ಟು ಸಲ ಪರೀಕ್ಷೆಯಲ್ಲಿ DRDOದ ಫುಲ್ ಫಾರ್ಮು ಮತ್ತು ಕನ್ನಡದಲ್ಲೂ ಕೂಡ ಅದನ್ನು ಕೇಳಿದ್ದಾರೆ. ಶರೀರದ ಯಾವ ಭಾಗಕ್ಕೆ ಗ್ಲುಕೋಮಾ ಕಾಯಿಲೆ ಕಂಡುಬರುತ್ತದೆ? ಕೆಳಗೆ ಆಪ್ಷನ್ಗಳಿವೆ. ಕಿವಿ, ಮೂಗು, ಕಿಡ್ನಿ, ಕಣ್ಣು.
ಸರಿಯಾದಂಥ ಉತ್ತರ ಆಪ್ಷನ್ 4 ಕಣ್ಣು. ಈ ರೋಗ ಕಣ್ಣಿನ ದೃಷ್ಟಿಗೆ ಸಂಬಂಧಿಸಿದಂಥ ಒಂದು ಕಾಯಿಲೆ ಆಗಿರುತ್ತದೆ. ಈ ರೋಗ ಕಣ್ಣಿನ ರೆಟಿನಾ ಭಾಗಕ್ಕೆ ತಾಗುತ್ತೆ. ಹಲವಾರು ಸಲ ಪರೀಕ್ಷೆಗಳಲ್ಲಿ ಕಣ್ಣಿನ ಯಾವ ಭಾಗಕ್ಕೆ ಗ್ಲುಕೋಮಾ ಕಾಯಿಲೆ ತಾಗುತ್ತದೆ ಅಂತ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆಗಳು ಕೂಡ ಇರ್ತವೆ. ಸೊ ಕಣ್ಣಿಗೆ ಸಂಬಂಧಪಟ್ಟಿರೋದು ಮೊದಲನೇದಾಗಿ ಗ್ಲುಕೋಮಾನ ಕಾಯಿಲೆ ಮತ್ತು ಕಣ್ಣಿನಲ್ಲಿ ಸ್ಪೆಷಲಿ ರೆಟಿನಾ ಭಾಗಕ್ಕೆ ಈ ಒಂದು ಕಾಯಿಲೆ ತಗಲುತ್ತೆ. ಕಣ್ಣಿನ ದೃಷ್ಟಿಗೆ ಸಂಬಂಧಪಟ್ಟಂತೆ ನಾವು ಇನ್ನೊಂದು ಮಾಹಿತಿಯನ್ನು ತಿಳ್ಕೊಬೇಕು ಅಂದರೆ ವಿಟಮಿನ್ ಎ ಕೊರತೆ ಉಂಟಾದರೆ ನಮ್ಮ ಕಣ್ಣಿಗೆ ರಾತ್ರಿ ಕುರುಡು ಅಥವಾ ಇರುಳು ಗುರುಡುತನ ಅಂತ ನಾವು ಕರಿತೀವಿ. ರಾತ್ರಿ ಹೊತ್ತು ಕಣ್ಣು ಕಾಣದೇ ಇರತಕ್ಕಂಥದ್ದು ಉಂಟಾಗುತ್ತೆ. ಹಾಗಾಗಿ ಅದ್ರ ಬಗ್ಗೆ ಕೂಡ ನಿಮಗೆ ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆಗಳಿದೆ. ವಿಟಮಿನ್ ಎ ಕೊರತೆಯಿಂದ ಉಂಟಾಗುವಂತಹ ಕಾಯಿಲೆ ರಾತ್ರಿ ಕುರುಡು ಅಥವಾ ಇರುಳು ಗುರುಡುತನ. ಮುಂದಿನ ಪ್ರಶ್ನೆ, ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸುವಂಥ ಸ್ಥಳ ಯಾವುದು? ಪಳನಿ ಬೆಟ್ಟ, ಅಣ್ಣಾಮಲೈ, ನೀಲಗಿರಿ ಬೆಟ್ಟ, ಕಾರ್ಡಮಮ್ ಬೆಟ್ಟ. ನೀವು 4ರಲ್ಲಿ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸ್ತಕ್ಕಂಥದ್ದು ಆಪ್ಷನ್ 3 ನೀಲಗಿರಿ ಬೆಟ್ಟದಲ್ಲಿ. ನೀಲಗಿರಿ ಬೆಟ್ಟಗಳು ತಮಿಳುನಾಡಿನಲ್ಲಿ ಕಂಡುಬರ್ತವೆ. ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ತಮಿಳುನಾಡಿನಲ್ಲಿರುವ ನೀಲಗಿರಿ ಬೆಟ್ಟಗಳಲ್ಲಿ ಸಂಧಿಸ್ತವೆ. ನಮ್ಮ ರಾಜ್ಯದಲ್ಲಿ ಪಶ್ಚಿಮ ಘಟ್ಟಗಳನ್ನು ಮಲೆನಾಡು ಅಂತ ಕರೀತಾರೆ. ನೆನಪಲ್ಲಿಟ್ಕೊಳ್ಳಿ, ಎಕ್ಸಾಮಲ್ಲಿ ಕೇಳೋ ಸಾಧ್ಯತೆಗಳಿದೆ. ಸೊ ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳನ್ನು ಮಲೆನಾಡು ಅಂತ ಕರೀತಾರೆ. ಇದನ್ನೇ ಸಹ್ಯಾದ್ರಿ ಬೆಟ್ಟಗಳು ಅಂತ ಕೂಡ ಮತ್ತೊಂದು ಹೆಸರಿನಿಂದ ಕರೀತಾರೆ. ಎಕ್ಸಾಮಲ್ಲಿ ಈ ರೀತಿ ಪದಗಳನ್ನು ಬೇರೆ ಬೇರೆ ಮಾಡಿ ಕೊಡಬಹುದು. ಪಶ್ಚಿಮ ಘಟ್ಟಗಳು ಅಂತಲೇ ಕೊಡಬೇಕಿಲ್ಲ, ಮಲೆನಾಡು ಅಂತ ಕೊಡ್ಬೋದು, ಸಹ್ಯಾದ್ರಿಯ ಬೆಟ್ಟಗಳು ಅಂತ ಕೂಡ ಕೊಡಬಹುದು. ಪಶ್ಚಿಮ ಘಟ್ಟದಲ್ಲಿರುವ ಪ್ರಮುಖ ಘಟ್ಟಗಳು ಯಾವ್ಯಾವುದಪ್ಪ ಅಂದರೆ, ಒಂದು ಪಳನಿ ಬೆಟ್ಟ, ಅಣ್ಣಾಮಲೈ, ಕಾರ್ಡಮಮ್ ಬೆಟ್ಟಗಳು, ನೀಲಗಿರಿ ಬೆಟ್ಟಗಳು. ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಅತ್ಯಂತ ಎತ್ತರವಾದಂಥ ಶಿಖರ ಯಾವುದಪ್ಪ ಅಂದರೆ ಮುಳ್ಳಯ್ಯನಗಿರಿ ಶಿಖರ. ಈ ಮುಳ್ಳಯ್ಯನಗಿರಿ ಶಿಖರದ ಬಗ್ಗೆ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯ ಹಲವಾರು ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರಶ್ನೆಗಳನ್ನು ಕೇಳಲಾಗಿದೆ. ಮುಂದಿನ ಪ್ರಶ್ನೆ, ಕರ್ನಾಟಕದ ಈ ಕೆಳಕಂಡ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರತಕ್ಕಂಥ ಜಿಲ್ಲೆ ಯಾವುದು? ಸೊ ಕರ್ನಾಟಕದಲ್ಲಿ ಕೇಳಿಕೊಟ್ಟಿರೋ 4 ಆಪ್ಷನ್ಗಳಲ್ಲಿ ಅತ್ಯಂತ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರತಕ್ಕಂಥ ಜಿಲ್ಲೆ ಉತ್ತರ ಕನ್ನಡ, ಆಪ್ಷನ್ 3. ಉತ್ತರ ಕನ್ನಡ ಜಿಲ್ಲೆ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರತಕ್ಕಂಥ ಜಿಲ್ಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಉತ್ತರ ಕನ್ನಡ ಮೊದಲನೇ ಸ್ಥಾನದಲ್ಲಿದ್ದರೆ ಶಿವಮೊಗ್ಗ 2ನೇ ಸ್ಥಾನದಲ್ಲಿದೆ. ನಾವು ಮಾತಾಡ್ತಿರೋದು ಅರಣ್ಯ ಪ್ರದೇಶದ ಆಧಾರದ ಮೇಲೆ, ಜನಸಂಖ್ಯೆ ಆಧಾರದ ಮೇಲಲ್ಲ. ಸೊ ಅರಣ್ಯ ಪ್ರದೇಶಗಳ ಆಧಾರದ ಮೇಲೆ ಉತ್ತರ ಕನ್ನಡ ಮೊದಲನೇ ಸ್ಥಾನದಲ್ಲಿ ಬಂದರೆ ಶಿವಮೊಗ್ಗ 2ನೇ ಸ್ಥಾನ ಮತ್ತು ಚಾಮರಾಜನಗರ 3ನೇ ಸ್ಥಾನದಲ್ಲಿ ಕಂಡುಬರ್ತದೆ. ಅತಿ ಕಡಿಮೆ ಅರಣ್ಯವನ್ನು ಹೊಂದಿರತಕ್ಕಂಥ ಕರ್ನಾಟಕದ ಜಿಲ್ಲೆ ಯಾವುದಪ್ಪ ಅಂದರೆ ವಿಜಯಪುರ. ಅದನ್ನು ಕೂಡ ನೀವು ನೆನಪಲ್ಲಿ ಇಟ್ಕೊಂಡಿರಿ, ಎಕ್ಸಾಮ್ಗೆ ಅನುಕೂಲ ಆಗುತ್ತೆ. ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರತಕ್ಕಂಥ ಕರ್ನಾಟಕದ ಜಿಲ್ಲೆ ಉತ್ತರ ಕನ್ನಡ, ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರತಕ್ಕಂಥ ಕರ್ನಾಟಕದ ಜಿಲ್ಲೆ ವಿಜಯಪುರ. ಉತ್ತರ ಕನ್ನಡ ಜಿಲ್ಲೆ ಬಗ್ಗೆ ಮಾತಾಡ್ತಿದ್ದೀವಿ ಅಂದಮೇಲೆ ಅಲ್ಲಿ ಅಣಶಿ ರಾಷ್ಟ್ರೀಯ ಉದ್ಯಾನವನ ಕಂಡು ಬರ್ತದೆ. ಅದ್ರ ಬಗ್ಗೆ ನಿಮಗೆ ಗೊತ್ತಿರಲಿ, ಯಾಕಂದರೆ ಪ್ರಮುಖ 5 ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಅದು ಕೂಡ ಒಂದು.